ನಮಸ್ಕಾರ. ನಾನಿವತ್ತು KR ಪೇಟೆಗೆ ಬಂದಿದ್ದೀನಿ. ಏನಕ್ಕೆ ಅಂತಂದ್ರೆ ಹಂದಿ ಸಾಕಾಣಿಕೆ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ನಿಮ್ಗೆ ತಿಳಿಸ್ಕೊಡೋಣ ಅಂತ. ಹಂದಿ ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಕಡಿಮೆ ಜಾಗ ಇದ್ರೂ ಸಾಕು, ಕಡಿಮೆ ಬಂಡವಾಳ ಇದ್ರೂ ಸಾಕು, ಅದರಲ್ಲಿ ಯಶಸ್ಸು ಸಾಕು. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಸುರೇಶ್ ಅವರು ಸುಮಾರು 13 ವರ್ಷದಿಂದ ಹಂದಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ರೆ ನೀವೊಂದು ಈ ಶೆಡ್ ಅಲ್ಲಿ ನೋಡ್ಬೋದು. ಕೇವಲ ಈ ಶೆಡ್ ಇರುವಂಥದ್ದು 3 ಗುಂಟೆ ಜಾಗದಲ್ಲಿ. ಸೊ ಇವರು ಸ್ಟಾರ್ಟ್ ಮಾಡಿರೋದು 20 ಹಂದಿಯಿಂದ, ಅದು ಕೂಡ ನಾಟಿ ಹಂದಿಯಿಂದ ಇವರು ಈ ಒಂದು ಹಂದಿ ಸಾಕಾಣಿಕೆಯನ್ನ ಶುರು ಮಾಡ್ತಾರೆ. ಈ ಶೆಡ್ ಅಲ್ಲಿ ಸುಮಾರು 200ಕ್ಕೂ ಹೆಚ್ಚು ಹಂದಿಗಳಿದೆ. ಸೊ ಇವರು ಸ್ಟಾರ್ಟಿಂಗ್ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ, ಅಂದ್ರೆ ಬಂಡವಾಳವನ್ನ ಹಾಕಿ ಈ ಹಂದಿ ಸಾಕಾಣಿಕೆಯನ್ನ ಶುರು ಮಾಡ್ತಾರೆ. ಈಗಾಗಲೇ ಕೋಟಿಯಲ್ಲಿ ಆದಾಯವನ್ನ ಕೂಡ ಗಳಿಸಿದ್ದಾರೆ. ಸೊ 1 ವರ್ಷದಲ್ಲಿ ಇವರು 4 ಬ್ಯಾಚ್ಗಳನ್ನ ಮಾಡ್ತಾರೆ. ಸೊ ಒಂದು ಬ್ಯಾಚಲ್ಲಿ ಒಂದು 30 ಹಂದಿ ಅಂತಂದ್ರೂ ಕೂಡ 5 ರಿಂದ 6 ಲಕ್ಷಕ್ಕೆ ಯಾವುದೇ ಲಾಸ್ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಹಂದಿ ಸಾಕಾಣಿಕೆಯನ್ನ ಹೇಗೆ ಮಾಡಬೇಕು, ಸೊ ಶೆಡ್ ನಿರ್ಮಾಣವನ್ನ ಯಾವ ರೀತಿಯಾಗಿ ಮಾಡಬೇಕು, ಹಂದಿ ಮರಿಗಳನ್ನ ಎಲ್ಲಿಂದ ತರಬೇಕು, ಬ್ರೀಡಿಂಗ್ ಅನ್ನ ಯಾವ ರೀತಿಯಾಗಿ ಮಾಡಬೇಕಾಗತ್ತೆ, ಪ್ರಾಫಿಟ್ ಅನ್ನ ಏನ್ ಮಾಡಬೇಕು, ಅಂಡ್ ಜೊತೆಗೆ ಇಲ್ಲಿ ಹಂದಿ ಸಾಕಾಣಿಕೆಯಲ್ಲಿ ನಮಗೆ ಮುಖ್ಯವಾಗಿ ಬರೋದೆ ಫೀಡ್. ಸೊ ಆಹಾರ ಮುಖ್ಯ ಆಗಿರುತ್ತೆ. ಸೊ ಮೇವು ಏನೇನು ಕೊಡಬೇಕು, ಇವೆಲ್ಲದರ ಬಗ್ಗೆ A to Z ಮಾಹಿತಿಯನ್ನ ಸುರೇಶ್ ಅವರು ತಿಳಿಸ್ಕೊಡ್ತಾರೆ. ಸೊ ಬನ್ನಿ ಮಾತಾಡೋಣ. ಜೊತೆಗೆ ಇದಕ್ಕೆ ಸಬ್ಸಿಡಿ ಕೂಡ ಸಿಗುತ್ತಂತೆ. ಆಲ್ರೆಡಿ ಇವರು 30 ಲಕ್ಷ ಸಬ್ಸಿಡಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಆ ಸಬ್ಸಿಡಿಗೆ ಹೆಂಗ್ ಅಪ್ಲೈ ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಾರೆ. ಬನ್ನಿ ಅಣ್ಣ, ನಮಸ್ತೆ, ಹೇಗಿದ್ದೀರಾ? ಓಕೆ. ಸೊ ಅಣ್ಣ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಇವ್ರು ಏನು ಕೂಡ ಓದಿಲ್ಲ, ಆದರೂ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಸಂಬಳವನ್ನು ಇವ್ರು ಪಡ್ಕೋತಾ ಇದ್ದಾರೆ ಅಂತ. ಏನೋ ಓದಿಲ್ಲ ಅಂತಂದ್ರೂ ಕೂಡ ಬೇರೆ ಬೇರೆ ಬಿಸ್ನೆಸ್ ಅಥವಾ ಬೇರೆ ಬೇರೆ ಏನಾದರೂ ಒಂದು ಚಿಕ್ಕ ಪುಟ್ಟ ಏನಾದರೂ ಸ್ಟಾರ್ಟ್ ಮಾಡೋಣ ಅಂತ ಇರ್ತಾರೆ. ಬಟ್ ನೀವು ಹಂದಿ ಸಾಕಾಣಿಕೆನೇ ಶುರು ಮಾಡಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಅದ್ರ ಬಗ್ಗೆ ಏನಾದರೂ ನಾಲೆಜ್ ಇತ್ತಾ, ಮಾಹಿತಿ ಇತ್ತಾ? ಮೇಡಮ್, ನಮ್ದು ಎಜುಕೇಶನ್ ಕಮ್ಮಿ, ನಮ್ಗೆ ಬೇರೆ ಬಿಸ್ನೆಸ್ ಮಾಡಕ್ ಆಗಲಿಲ್ಲ. ಓಕೆ. ನಾವ್ ಇದನ್ನೇ ನಮ್ಗೆ ಇಷ್ಟ ಆಯ್ತು, ನಾವ್ ಇದನ್ನೇ ಆಯ್ತು. ಅಂದ್ರೆ ಎಲ್ಲಾದ್ರೂ ನೋಡಿದ್ರ ಹಂದಿ ಸಾಕಾಣಿಕೆ ಬಗ್ಗೆ? ನೋಡಿದೆ, ಇದು ಮಾಡ್ಬೇಕು ಅಂತ ನಮ್ಗೆ ಏನೋ ಕಾನ್ಸೆ ಆಯ್ತು, ಇದನ್ನೇ ಮಾಡಿದ್ರಿ. ಸೊ ಅವಾಗ ಯಾರಾದ್ರೂ ಹೇಳಿದ್ರ ಬೇಡ ಇದು ಹಂದಿ ಸಾಕಾಣಿಕೆ ಏನಕ್ಕೆ ಮಾಡ್ತೀಯಾ? ಎಲ್ಲ ಹೇಳಿದ್ರು, ನಾನು ಇದನ್ನೇ ಮಾಡ್ಬೇಕಂತ ಹಠ ಹೊತ್ತು ಮಾಡ್ತೀವಿ. ಓಕೆ. ಸೊ ಮನೆಯವ್ರ ಸಪೋರ್ಟ್ ಇದೆಯಾ? ಮನೆ ಸಪೋರ್ಟ್, ಹಿಂಸೆ ಮಾಡ್ತಿರ್ತಾರೆ. ಓಕೆ. ಸೊ ಈಗ ಇದು ಶೆಡ್ ಎಷ್ಟು ಜಾಗದಲ್ಲಿದೆ? ಸರಿ, 3 ಗುಂಟೆ ಇದೆ. 3 ಗುಂಟೆ. ಸೊ ಈ ಶೆಡ್ ಹೆಂಗ್ ರೆಡಿ ಮಾಡಿದ್ರಿ ಅಣ್ಣ? ಸಿಂಪಲ್, ನಾನು ಫಸ್ಟ್ ಒಂದು 60-70 ಸಾವಿರ ರೂಪಾಯಿ ಬಂಡವಾಳ ಮಾಡಿದೆ. ಒಂದು 30-40 ಸಾವಿರ ರೂಪಾಯಿಗೆ ಹಂದಿ ಮರಿ 1 ಲಕ್ಷ ರೂಪಾಯಿ ಫಸ್ಟ್ ಫೈನಲ್ ಮಾಡಿದೆ. ಓಕೆ. ಸೊ ಸ್ಟಾರ್ಟ್ ಮಾಡಿದ್ ನೀವು 20 ಮರಿ? 20 ಮರಿ ಸ್ಟಾರ್ಟ್ ಮಾಡಿದೆ. ನಾಟಿ ಮರಿ ಸ್ಟಾರ್ಟ್ ಮಾಡಿದೆ. ಸೊ ನಾಟಿ ಮರಿನೇ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ? ನಾಟಿ ಮರಿ ಫಸ್ಟ್ ನಮ್ಗೆಲ್ಲ ಫಸ್ಟ್ ಫಾರಂ ಬೇಡಿಕೆ ಇತ್ತಿಲ್ಲ, ಕಮ್ಮಿ ಇತ್ತು, ಎಲ್ಲ ನಾಟಿ ಮರಿ ಇಷ್ಟಪಡ್ತಿದ್ರು. ಅದು ನಾನೇನ್ ಮಾಡಿದೆ, ನಾಟಿ ಮರಿನ ಸಾಕ್ತೆ. ಅದು ಯಾಕೋ ಸ್ವಲ್ಪ ದಪ್ಪ ಕಮ್ಮಿ ಆಯ್ತು, ನಮ್ಗೆ ಸ್ವಲ್ಪ ಆದಾಯ ಕಮ್ಮಿ ಕಾಣ್ತದೆ. ಆಗ ನಾನೇನ್ ಮಾಡಿದೆ, ಫಾರಂ ಸ್ಟಾರ್ಟ್ ಮಾಡಿದೆ. ಎಲ್ಲ ನೋಡ್ಕೊಂಡು ನಾನು ಹೊರಗಡೆ ನೋಡ್ಕೊಂಡು ಫಾರಂ ಸ್ಟಾರ್ಟ್ ಮಾಡಿದೆ. ನಮ್ಮ ಫಾರಂ ಬೆನಿಫಿಟ್ ಆಯ್ತು. ಫಾರಂ ಯಾವ ತಳಿ ಅಣ್ಣ? ಇದು ಬ್ಯೂರ್ಲಾಕ್ ಫಾರಂ. ಓಕೆ. ಸೊ ಅದ್ರದ್ದು ಬ್ರೀಡಿಂಗ್ ಹೆಂಗಣ್ಣ, ಹೆಂಗಾಗುತ್ತೆ? ಬ್ರೀಡಿಂಗ್ ನಾವು ಒಂದು ನಮ್ಗೆ ಯಾವ ಬೇಕು ಒಂದು 10 ಹಂದಿ ಎತ್ಕ ಮಡಿಕತ್ತೀವಿ. ಅದಕ್ಕೆ ನಾವು ಸಾಲಗನ್ ಬಿಡ್ಕತ್ತೀವಿ, ಒಂದು ಸಾಲಗನ್ ಬಿಡ್ಕತ್ತೀವಿ. ಈಟು ಬಂದಾಗ ನಾವು ಸಪ್ರೇಟ್ ಡಿವೈಡ್ ಮಾಡ್ಕೊಡ್ತೀವಿ. ಮರಿಗಳು ಯಾವ್ಯಾವ ನಮ್ಗೆ ಒಂದೊಂದು ಸೆಡ್ಗೆ ಒಂದೊಂದು ಮರಿ ಹಾಕೋದು 1 ತಿಂಗಳು ಅನ್ನಂಗೆ ಒಂದೊಂದು ಸೆಡ್ಗೆ ಸಪ್ರೇಟ್ ಡಿವೈಡ್ ಮಾಡ್ಕೊಡ್ತೀವಿ. ಆಗ ಅದು ಮರಿ ಹಾಕ್ಸಿದಾಗ ನಾವೇ ಕ್ಲೀನಾಗಿ ಇದು ಮಾಡ್ಕೊಂಡು 1-2 ತಿಂಗಳು, 1.25 ತಿಂಗಳು 2 ತಿಂಗಳು ಹಾಲು ಕೊಡಿಸ್ತೀವಿ. ಹಾಲು ಕುಡಿಸಿದ್ಮೇಲೆ ಮರಿ ಹಾಕ್ಬಿಟ್ಟು ಹಂದಿಗಳ ಬೇರೆ ತಿರ್ಗಾ ತಳಿ ಬಿಡ್ತೀವಿ. ಓಕೆ. ಸೊ ಇಲ್ಲಿ ನೀವೇ ಬ್ರೀಡಿಂಗ್ ಮಾಡ್ತೀರಾ? ನಾವೇ ಬ್ರೀಡಿಂಗ್ ಮಾಡ್ತೀವಿ. ಓಕೆ. ಸೊ ಅದ ಹೆಂಗೆ ಅಂದ್ರೆ ಈಗ ಕೆಲವೊಂದಷ್ಟು ಜನ ರೈತರು ಏನ್ ಮಾಡ್ತಾರೆ ಅಂದ್ರೆ ಮರಿನ ತರ್ತಾರೆ, ದೊಡ್ಡದಾಗಿ ಮಾಡ್ತಾರೆ, ಆಮೇಲೆ ಸೇಲ್ ಮಾಡ್ತಾರೆ ಅಷ್ಟೇ. ಬ್ರೀಡಿಂಗ್ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀವ್ ಹೆಂಗ್ ಕಲ್ತ್ರಿ? ನಾವು ಅಂದ್ರೆ ನೋಡ್ಕೊಂಡು ಹೊರಗಡೆ ನೋಡ್ಕೊಂಡು ನಾವು ಕಲ್ತ್ಕೊಂಡು ಈಗ ನಮ್ಗೆ ಅನುಕೂಲ ಆಗಿದೆ. ನಮ್ಗೆ ಎಷ್ಟು ಬೇಕು ಅಷ್ಟು ಮರಿ ಮಡಿಕತ್ತೀವಿ, ಉಳಿಕೆ ಮರಿನ ಮಾರಾಕ್ಬಿಡ್ತೀವಿ. ಓಕೆ. ಸೊ ಬ್ರೀಡಿಂಗ್ ಮಾಡೋದ್ರಿಂದ ಏನೇನ್ ಲಾಭ ಇದೆ ಅಣ್ಣ? ಸರ್, ಅದ್ರಲ್ಲಿ ಒಳ್ಳೆ ಲಾಭ ಇದೆ. ಮರಿಗೆ ದುಡ್ಡು ಕೊಡ್ಬೇಕು ಬೇರೆ ಕಡೆ. ಒಂದು 5-6 ಸಾವಿರ, ಒಂದು ಮರಿಗೆ ಒಂದು 25 ಕೆಜಿ 30 ಕೆಜಿ ಮರಿಗೆ ಒಂದು 5-6 ಸಾವಿರ ರೂಪಾಯಿ ಹಾಕ್ತಾರೆ. ಸ್ವಂತ ನಾವೇ ಬಂಡವಾಳ ಮಾಡ್ಕೊಂಡ್ರೆ ಬ್ರೀಡ್ ಮಾಡ್ಕೊಂಡ್ರೆ ಒಳ್ಳೆದಾಗ್ತದೆ, ಆದಾಯ ಅಲ್ವಾ? ಸೊ ಸ್ಟಾರ್ಟಿಂಗ್ ನೀವು ಮರಿನ್ ಅಂದ್ರಲ್ವಾ, ನಾಟಿ ಮರಿ ಎಷ್ಟಕ್ಕೆ ತಂದ್ರಿ? ಹಾಗೆಲ್ಲ ಒಂದು 2-2 ಸಾವಿರ ರೂಪಾಯಿ ಒಂದು ಮರಿ. ಈಗ ಎಷ್ಟಿದೆ? ಈಗ ಒಂದು 200 ಗಂಟೆ ಇದೆ. ಫಾರಂ ಇದೆ, ಈಗ ನಾಟಿ ಇಲ್ಲ, ನಾಟಿ ಕೆಲಸ ಮಾಡಿ ಫಾರಂ ಮಾಡ್ಕೊಂಡಿದ್ದೀವಿ ಈಗ. ಓಕೆ. ಈಗ ಸೊ ಫಾರಂ ಹೆಂಗ್ ಡಿವೈಡ್ ಮಾಡ್ಕೋತೀರಾ ಅಣ್ಣ? ಈಗ ಬ್ಯಾಚ್ ವೈಸ್ ನಾನು ನೋಡಿದೆ, ಒಂದೊಂದು ಬಾಕ್ಸ್ ತರ ಮಾಡಿದೀರಾ ನೀವು. ಹೆಂಗ್ ಡಿವೈಡ್ ಮಾಡ್ತೀರಿ? ಈಗ ಮರಿಗಳಿಂದ ನೆಕ್ಸ್ಟ್ ಆತರ ಹೆಂಗ್ ಡಿವೈಡ್ ಮಾಡ್ತೀರಾ? ಫಸ್ಟ್ ಒಂದು ಸಣ್ಣ ಸೆಟ್ಗೆ ಹಾಕತ್ತೀವಿ, ಒಂದು 50 ಮರಿ ಅವತ್ತಲ್ಲಿ 50 ಮರಿ ಏನ್ ಮಾಡ್ತೀವಿ, ಅವ ಸ್ವಲ್ಪ ಬೀಜ ಕಿತ್ತಾಕಿದ್ಮೇಲೆ ನಾವು ಈ ಹಂದಿ ಬೇರೆ ಹಂದಿ ಬ್ಯಾಚ್ ಇರ್ತಾವಲ್ಲ, ನಾವು 3 ಬ್ಯಾಚ್ ಮಾಡ್ಕೋತೀವಿ. 3-4 ಬ್ಯಾಚ್ ನಮ್ದು ಹಂದಿ ಅದೀಗ. ವರ್ಷಕ್ಕೆ 3 ಬ್ಯಾಚ್, 4 ಬ್ಯಾಚ್ ಬ್ಯಾಚ್ ನಾವು ಡಿವೈಡ್ ಮಾಡ್ಕೋತೀವಿ. ಒಂದೊಂದು ಖಾಲಿ ಆದಕ್ಕೆ ಆ ಮರಿ ತಂದು ಈ ಸೆಟ್ಗೆ ಹಾಕತ್ತೀವಿ.
ಆ ತರ ಡಿವೈಡ್ ಮಾಡ್ಕೊಂಡೆ ನಾವು ದಪ್ಪ ಆದ್ಮೇಲೆ ಮಾರ್ಕತ್ತೀರಾ. ಓಕೆ. ಸೊ ಎಷ್ಟು ತಿಂಗಳು ನೋಡ್ಕೋಬೇಕಣ್ಣ ಒಂದ್ ಹಂದಿ? ಈಗ ನಾವು ಸೇಲ್ ಮಾಡ್ಬೇಕು ಅಂದ್ರೆ ಎಷ್ಟು ಕೆಜಿ ಬರ್ಬೇಕು, ಎಷ್ಟು ತಿಂಗಳು ನೋಡ್ಕೋಬೇಕು? ಒಂದು 11 ತಿಂಗಳು 10 ತಿಂಗಳು ಬೇಕು. 10 ತಿಂಗಳು 11 ತಿಂಗಳು ಆಯ್ತು. ಸೊ ಈಗ ವರ್ಷಕ್ಕೆ ನೀವು ಸಾಧಾರಣ ಎಷ್ಟು ಹಂದಿನ ಮಾರಾಟ ಮಾಡ್ತೀರಾ? ಒಂದು ವರ್ಷದಲ್ಲಿ ನಾವು ಒಂದು 200-250 ಮಾಡ್ತೀರಾ? ಓಕೆ. ಸೊ ಹೆಂಗಿದೆ ಅಣ್ಣ ಮಾರ್ಕೆಟ್? ಎಲ್ಲಿಂದ ತರ್ತೀರಾ? ಎಲ್ಲ ನಾವು ಮಾರ್ಕೆಟ್ ನಾವೇ ಮಾಡ್ತೀವಿ, ನಾವು ಹೊರಗಡೆಯಿಂದ ತರಲ್ಲ, ನಾವೇ ಸೇಲ್ ಮಾಡಿ ನಾವೇ ಮರಿ ಮಾಡಿ ನಾವೇ ಮಾರಾಟ. ಓಕೆ. ಸೊ ಎಲ್ಲಿ ಸೇಲ್ ಮಾಡ್ತೀರಾ? ಹೊರಗಡೆಗೆ ಹೋಯ್ತವೆ, ಬೆಂಗಳೂರು ಹೋಯ್ತವೆ, ಆಂಧ್ರ, ತಮಿಳುನಾಡು, ಕೊಯಂಬತ್ತೂರು, ಯಾರು ಬರ್ತಾರೋ ಅವ್ರು ಕೊಡ್ತೀವಿ. ಓಕೆ. ಸೊ ಈಗ ಹೆಂಗಿದೆ ರೇಟು? ಈಗ 160-170 ಇದೆ. 170. ಪಟ್ಟು ರೇಟ್ ಜಾಸ್ತಿ ಇತ್ತು, ಸ್ವಲ್ಪ ಡೌನ್ ಆಗಿದೆ ಈಗ. ಸೊ ನೀವು ಲೈವ್ weight ಕೊಡ್ತೀರಾ? ಲೈವ್ ವೇಟ್ ಓಕೆ. ತೂಕ ಏಬಿತ್ತು. ಸೊ ಒಂದ್ ಹಂದಿ ಎಷ್ಟು ಕೆಜಿ ತೂಗ್ಬೇಕಣ್ಣ ಈಗ ನಾವು ಸೇಲ್ ಮಾಡ್ಬೇಕು ಅಂದ್ರೆ? ಈಗ ನಾವು ಒಂದು ಕ್ವಿಂಟಲ್ ಮೇಲ್ ಮಾರಬೇಕು. ಈಗ ಸಣ್ಣ ದಪ್ಪ ಇರ್ತವೆ, ಒಂದು 80 ಕೆಜಿ ಇರ್ತದೆ, ಒಂದು ಕ್ವಿಂಟಲ್ 20 ಕೆಜಿ ಇರ್ತದೆ. ನಾವೇನು ಆವರೇಜ್ ಒಟ್ಟಿಗೆ ಕೊಟ್ಬಿಡ್ತೀವಿ. ಓಕೆ. ಸೊ ತಗೊಂಡ್ ಹೋದ್ರೆ ಅವ್ರು ಹೆಂಗೆ ಒಂದೊಂದು ಬ್ಯಾಚ್ ಹಂಗೆ ಇದ್ ಮಾಡ್ತಾರೆ? ಹಂಗೆ ಒಂದೇ ದಪ್ಪ ತುಂಬಿಡ್ತೀವಿ ನಾವು ರೋಡ್ಗೆ. ಒಂದು 40-30 ಇರ್ತವೆ, ಒಂದೇ ದಪ್ಪ ಲೋಡ್ ಮಾಡ್ಬಿಡ್ತೀವಿ. ಓಕೆ. ಸೊ ನೀವ್ ಹೇಳಿದ್ರಲ್ವಾ ಶೆಡ್ ನೀವು ಒಂದು 75,000 ಖರ್ಚು ಮಾಡಿ ಶುರು ಮಾಡಿದೆ ಅಂತ. ಸೊ ಮೇನ್ ಇದು ಹೆಂಗೆ ಅಣ್ಣ? ಏನು ಕಲ್ಲು ಹಾಕಿದ್ದೀರಾ? ಸೊ ಯಾವ್ದು ಬೆಸ್ಟ್? ಈಗ ನಾವು ಕಲ್ಲು ಹಾಕಿದ್ರೆ ಬೆಸ್ಟ್. ಏನಕ್ಕೆ? ಕಲ್ಲು ಅಂದ್ರೆ ಎಲ್ಲ ನಾವು ಬೇಕಾದ್ರೆ ಮಾಡ್ಕೋಬಹುದು, ಬೇಡದ್ರೆ ಕಿತ್ತು ಹೊರಗಡೆ ಕಾಯ್ಕೋಬಹುದು. ಬೇಕಾದ್ರೆ ಸಿಪ್ ಮಾಡಿದ್ರೆ ಬೇಕಾದ್ರೆ ಬೇರೆ ಕಡೆ ಸಿಪ್ ಮಾಡ್ಕೋಬಹುದು. ಗೋಡೆ ಕಟ್ಟಿದ್ರೆ ನಮ್ಗೆ ಅದು ಹೊಡೆದಾಕ್ಬಿಟ್ರೆ ವೇಸ್ಟ್ ಆಯ್ತದೆ. ಆಮೇಲೆ ಇದು ಫ್ಲೋರ್ ನೆಲಕ್ಕೆ ಚಪ್ಪಡಿ ಹಾಕ್ತಿವಿ, ಚಪ್ಪಡಿ ಹಾಕಿದೀವಿ ಅಂದ್ರೆ ಅವುಗಳಿಗೆ ಒಳ್ಳೇದಾ? ಚಪ್ಪಡಿ ಇದ್ರೆ ಒಳ್ಳೇದು. ಓಕೆ. ಆಮೇಲೆ ಕ್ಲೀನಿಂಗ್ ಎಷ್ಟು ಕಷ್ಟ ಅಣ್ಣ ಇಲ್ಲಿ? ಕ್ಲೀನ್ ಮಾಡ್ಬೇಕು, ನೀರ್ ಪ್ರೆಜರ್ ಆಗಿದ್ರೆ ಅದೇ ಕ್ಲೀನಿಂಗ್ ಆಯ್ತದೆ. ಹಿಂಗಡೆ ಪಿಟ್ಟದೆ ತೊಳೆದ ನೀರೆಲ್ಲ ಪಿಟ್ಗೆ ಹೋಗಿ ಮಾಡ್ಕೊಂಡಿದೀವಿ, ನೀರ್ ಪಿಟ್ ತುಂಬ್ಕತ್ತದ. ಸೊ ನೀರ್ ಇಲ್ಲಿ ಚೆನ್ನಾಗಿದೆಯಾ? ನೀರ್ ಚೆನ್ನಾಗಿದೆ. ಬೋರ್ ಮಾಡಿದೀರಾ? ಬೋರ್ ಸ್ವಂತ ಬೋರ್ ಇದೆ, ನಮ್ಗೇನ್ ತೊಂದರೆ ಇಲ್ಲ. ಕ್ಲೀನಿಂಗ್ 24 ಕರೆಂಟ್ ಇರ್ತದೆ, ಟೌನ್ ಲೈನ್, ನಾವ್ ಯಾವ ಬೇಕಾದ್ರೆ ತೊಳ್ಕೋಬಹುದು. ಓಕೆ. ಓಕೆ. ಸೊ ಹಂಗಾಗಿ ನಿಮ್ಗೆ ನೀರಿದೇನ್ ಸಮಸ್ಯೆ ಬರಲ್ಲ. ಆಮೇಲೆ ಬಿಸಿಲು ಬೇಕಾ ಹೆಂಗೆ ಇವುಗಳಿಗೆ? ಈಗ ಕೋಲ್ಡ್ ಅಲ್ವಾ ವಾತಾವರಣ? ಬಿಸಿಲು. ಸೊ ಇಲ್ಲಿ ಬಿಸಿಲು ಬೀಳಲ್ಲ ಅನ್ಕೋತೀನಿ. ಈಗ ದೊಡ್ಡವಕ್ಕೇನು ಬಿಸಿಲು ಕೇಳಲ್ಲ, ಮರಗಳಿಗೆ ಬಿಸಿಲು ಬೇಕು. ಸೊ ನೀವು ಲೈಟ್ ಹಾಕ್ತಿವಿ ನಾವು, ಈ ಪ್ರೆಜರ್ ಲೈಟ್ 200 ಕ್ಯಾಂಡಲ್ ಲೈಟ್ ಅವಲ್ಲ, ಅವು ಹಾಕಿದ್ರೆ ಭೂಮಿ ಡ್ರೈ ಆಗೋಗುತ್ತೆ. ಡ್ರೈ ಆಯ್ತು, ಓಕೆ. ಕಾವಿಗೆ ಡ್ರೈ ಆಯ್ತದೆ. ಸೊ ಈಗ ಎಷ್ಟು ಮರಿ ಹಾಕಿದೆ ಶೆಡ್ ಅಲ್ಲಿ? ಶೆಡ್ ಅಲ್ಲೆಲ್ಲ ಟೋಟಲ್ ಒಂದು 200 ಗಂಟೆ ಐತೆ. ಅಲ್ಲ ಮರಿ ಚಿಕ್ಕ ಮರಿಗಳಿಗೆ ಒಂದು 50 ಇದೆ. 50 ಮರಿ ಹಾಕಿದೆ. ಓಕೆ. ಸೊ ಇವ್ರ ಶೆಡ್ ಅಲ್ಲಿ ಇವತ್ತು ನಾವು ನೋಡೋದಾದ್ರೆ ಆಲ್ಮೋಸ್ಟ್ ಎಲ್ಲ ಮರಿನೇ ಕಾಣ್ತಾ ಇದೆ ಆಕ್ಚುಲಿ. ಸೊ ಈಗ ಮರಿ ಹಾಕಿದ್ಮೇಲೆ ಅದ್ರದ್ದು ಹೆಂಗೆ ನೋಡ್ಕೋಬೇಕಣ್ಣ? ಸರ್ ಹುಷಾರ ನೋಡ್ಕೋಬೇಕು. ಈಗ ಇಲ್ಲೆಲ್ಲ ನೋಡಿ ಡ್ರೈ ಇದೆ, ಇಲ್ಲಿ ಮೂಲೆ ಗಲೀಜ್ ಮಾಡ್ಕೊಂಡು ಆ ಮೂಲೆ ತೊಳ್ಕೊಂಡು ಸಾಕು ಸ್ವಲ್ಪ ದಿವಸ. ಈ ಮರಿ ತೊಳೆದ್ರೆ ಏಟಾಯ್ತವೆ, ಉಚ್ಕೊಬಿಡ್ತಾವ ಮರಿ. ಸ್ವಲ್ಪ ಒಂದ್ 8-10 ದಿವಸ 15 ದಿವಸ ಹೋಗ್ಬೇಕು. ಸೊ ಇದೀಗ ಡ್ಯೂರಾಕ್ ಹಾಕಿದ್ದು. ಓಕೆ. ಸೊ ಅದಕ್ಕೀಗ ಬ್ರೀಡಿಂಗು ಡ್ಯೂರಾಕ್ ಜೊತೆನೆ ಮಾಡ್ತೀರಾ ಹೆಂಗೆ? ಯಾವ್ದು ಬೇಕಾದ್ರೆ ಮಾಡ್ಕೋಬಹುದು. ನೀವು ಯಾವ್ದು ಮಾಡ್ತೀರಾ? ನಾವು ಯಾವ್ದು ಬೇಕಾದ್ರೆ ಫಾರಂ ಬೇಕಾದ್ರೆ ಮಾಡ್ಕೋತೀವಿ, ಡ್ಯೂರ್ಲಾಕ್ ಬೇಕಾದ್ರೆ ಮಾಡ್ತೀವಿ. ಸೊ ಇಲ್ಲಿಗ ಎಷ್ಟು ತಳಿ ಇದೆ? ಇಲ್ಲಿ 2 ತಳಿ ಇರೋದು. 2 ಯಾವ್ದು? ಡ್ಯೂರ್ಲಾಕ್, ಫಾರಂ 2 ತಳಿ ಇದೆ. ಸೊ ಅದ್ರ ಜೊತೆಗೆ ನೀವು ಕ್ರಾಸಿಂಗ್ ಮಾಡ್ಕೊತೀರಾ? ಮಾಡ್ಕೊಂಡಿದ್ವಿ, ಎಲ್ಲ ಮಿಕ್ಸ್ ಅವೆ ನಮ್ಮ. ಸೊ ಕ್ರಾಸಿಂಗ್ ಮಾಡಿದ್ರೆ ಯಾವ ತಳಿ ಸಿಗುತ್ತೆ ನಮ್ಗೆ? ನಮ್ಗೆ ಫಾರಂ ಬೇಕಾದ್ರೆ ಸಿಗುತ್ತೆ, ಡ್ಯೂರ್ಲಾಕ್ ಬೇಕಾದ್ರೆ ಸಿಗುತ್ತೆ. ಸೊ ಒಂದು ಸಾಧಾರಣ ಎಷ್ಟು ಮರಿ ಹಾಕತ್ತಣ್ಣ? ಒಂದು ಈ ಕನ್ಪಟ್ಟೆಗಳೆಲ್ಲ ಫಸ್ಟ್ನೇ ಸಲ ಒಂದು 6, 7, 8 ಆಗ್ತದೆ, ಒಂದು 10 ಹಾಕೋದು ಆಗ್ತದೆ. ಇನ್ನು ಹಳೆ ಹಣ್ಣುಗಳೆಲ್ಲ 12, 13, 14 ಆಗ್ತದೆ. ಓಕೆ. ಅದ್ರಲ್ಲಿ ಏನಾದ್ರು ಸಾಯೋ ಚಾನ್ಸಸ್ ಏನಾದ್ರು ಇರುತ್ತಾ? ಮಿಸ್ ಆಗೋದು ಹೋಯ್ತದೆ, ಒಂದು ಉಳ್ಕತ್ತವೆ, ಏನ್ ತೊಂದರೆ ಆಗಲ್ಲ. ಹೋದ್ರೆ ನಾವೇ ಟೆನ್ಷನ್ ತಗೊಳ್ಳಲ್ಲ, ಹುಟ್ಟವು ಹೋಯ್ತವೆ. ಅವೇನು ಒಂದು ನಾವು ಮರಿ ಕಮ್ಮಿ ಆದಷ್ಟು ನಮ್ಗೆ ಒಳ್ಳೇದು. ಹಾಲುಗಳು ಚೆನ್ನಾಗಿ ಸಿಕ್ಕಿದ್ರೆ ಮರಿ ಬೆಳವಣಿಗೆ ಬರ್ತವೆ ಚೆನ್ನಾಗಿ. ಸೊ ಇಲ್ಲಿ ಅದ್ರದ್ದು ಹಾಲುಗಳದ್ದು ಹೆಂಗೆ ಅಣ್ಣ? ಈಗ ನೀವೇ ಇದ್ರ ಕೊಡ್ಬೇಕಾ ಅಥವಾ ಅವುಗಳ? ಅವೇ ಕುಡಿತವೆ. ಈಗ ಮನೆ ಕಡೆ ಅವಲ್ಲ, ಅವೇ ಕುಡ್ಕತ್ತ, ನಾವೇನು ಯಾವ ಟೆನ್ಷನ್ ತಗೊಳಲ್ಲ. ಆಮೇಲೆ ಅದ್ರದ್ದು ಹಲ್ಲೆಲ್ಲ ಕೀಳ್ತಾರಲ್ವಾ? ಅಲ್ಲೇ ನಾವೇ ಕೀಳ್ತಾರೆ. ಅದು ಏನಕ್ಕೆ ಆಕ್ಚುಲಿ ಕೀಳೋದು? ಕೀಳ್ತಾರೆ ಒಬ್ಬೊಬ್ರು, ಮರಿ ಕಚ್ಚ ಮನೆ ತೊಟ್ಟು ಕಚ್ಚುತ್ತವೆ, ಗಾಯಗೆ ಮಾಡ್ತೇವೆ. ನಾವು ಕೀಳಲ್ಲ. ಆಮೇಲೆ ಬೀಜ ಏನಕ್ಕೆ ಕಟ್ ಮಾಡ್ತಾರೆ? ಬೀಜ ಕಟ್ ಮಾಡಬೇಕಾದ್ರೆ ಎಲ್ಲ ಹಂದಿಗಳಿಗೆ ಯಾವ್ದು ಮಾಂಸ ಬೀಡ ಕಟ್ ಮಾಡಿದವ್ರೆ ಮಾಂಸ ಸ್ವಲ್ಪ ಇದಾಯ್ತದೆ. ಇಲ್ಲಿ ನೀವು ಮಾಡ್ತೀರಾ? ನಾವು ಮಾಡ್ತೀವಿ, ನಾವೇ ಕೀಳ್ತೀವಿ. ನಾವು ಬೇಕಾದ ಸಲಗನ ಬೇಕಾದ್ರೆ ನಾವು ಬಿಟ್ಕೋತೀವಿ, ಒಂದು 2-3 ಸಲಗ ಬೇಕಾದ್ರೆ. ಬಾಕಿ ಮೇಲೆ ಬೀಜ ಕಟ್ ಮಾಡ್ತೀವಿ, ಓಪನ್ ಮಾಡಿ ತರಿಸ್ತೀವಿ. ಪೆನ್ಸಿಲ್ ಮಿಕ್ಸರ್ ಮಾಡ್ತೀವಿ, ಒಂದು 3 ml ಪೆನ್ಸಿಲ್ ಮಿಕ್ಸರ್ ಮಾಡ್ತೀವಿ, ಒಂದು ಫ್ರೈ ಮಾಡ್ತೀವಿ. ಅದೇನೋ ಒಂದು 8 ದಿವಸಕ್ಕೆ ವಾಸ ಆಗ್ತೀವಿ. ಓಕೆ. ಓಕೆ. ಸೊ ಮೇನ್ ಅವುಗಳಿಗೆ ಏನ್ ರೋಗ ಆತರ ಏನಾದ್ರು ಬರುತ್ತಾ ಹಂದಿಗಳಿಗೆ? ಹೋಗೇನ್ ಬರಲ್ಲ, ಹುಷಾರ ನೋಡ್ಕೋಬೇಕು. ನಾವೆಲ್ಲ ಮೆಡಿಸಿನ್ ಮಾಡ್ಕೋಬೇಕು, ಒಂದಪ್ಪ ಮೆಡಿಸಿನ್ ಮಾಡ್ಕೋಬೇಕು. ಹುಳಿನ ಔಷಧಿ 3 ತಿಂಗಳು ಒಂದಪ್ಪ ಹುಳಿನ ಔಷಧಿ ಹಾಕಬೇಕು. ಇನ್ನ ಒಂದಪ್ಪ ಇಂಗ್ಲಿಷ್ ಮಾಡ್ಬೇಕು. ಇಂಗ್ಲಿಷ್ ಮಾಡ್ಕೊಂಡು ಇಂಜೆಕ್ಷನ್ ಏನಕ್ಕೆ ಅದು ಮೇನ್ ಅಂದ್ರೆ ಕಾಯಿಲೆ ಬರಬಾರದು ಅಂತ ಮಾಡ್ತೀವಿ. ಸೊ ಮರಿಗಳಿಗೆ ಏನಾದ್ರು ಇದೆಯಾ ಲಸಿಕೆ ಆತರ ಏನಾದ್ರು? ಲಸಿಕೆ ಮಾಡ್ತೀವಿ ನಾವು. ಅದೇ ಒಂದಪ್ಪ ಲಸಿಕೆ ಮಾಡ್ಬಿಡ್ತೀವಿ, ಒಂದ್ ಬ್ಯಾಚ್ಗೆ ಒಂದಪ್ಪ ಲಸಿಕೆ ಮಾಡೋದು, ಗಳಿಗೆ ಮಾಡಲ್ಲ. ಇನ್ನು ಉಳಿದ ಔಷಧಿ 3 ತಿಂಗಳು ಒಂದಪ್ಪ ಮಾಡ್ಕೋತೀವಿ ಅಷ್ಟೇ. ಮೇನ್ ಅಡಿಕೆ ಮಿಕ್ಸ್ ಮಾಡ್ಕೊತೀವಿ. ಸಣ್ಣ ಮರಿಗಳಿಗೆಲ್ಲ ಬಾಯಿ ಕೊಡ್ತೀವಿ,
ದೊಡ್ಡವಾದ ನಾವು ಓದಾಡ್ತಾವೆ ಇಟ್ಕೊಳಕ್ ಆಗಲ್ವಲ್ಲ ಅವಕ್ಕೆಲ್ಲ ಮೇವು ಅಡಿಕೆ ಹಾಕ್ತೀವಿ. ಓಕೆ. ಸೊ ಈಗ ಮರಿಗಳು ಇನ್ ಸ್ವಲ್ಪ ದೊಡ್ಡದಾಗಕ್ಕೆ ಎಷ್ಟು ಟೈಮ್ ತಗೊಳುತ್ತಣ್ಣ? ಈಗ ನೀವು ಆ ಕಂಪಾರ್ಟ್ಮೆಂಟ್ ಅಲ್ಲಿ ಹಾಕಿದಿರಲ್ಲ ಅದೆಲ್ಲ ಎಷ್ಟು ತಿಂಗಳದ್ದು? ಅದು ಒಂದು ಇವತ್ತಿಲ್ಲ 3 ತಿಂಗಳು ಮರಿ, ಅದು 3-3 ತಿಂಗಳು ಮರಿ ಅವು. ಇವು ಹಂಗ್ ಬರ್ತಾರೆ. ಇವು ಈಗ ಇವುಗಳಿಗೆ ದೊಡ್ಡ ಆಗಕ್ಕೆ ಒಂದು 6 ತಿಂಗಳು ಬೇಕಾ, 1 ವರ್ಷ ಬೇಕಾ? ಒಂದು 10 ತಿಂಗಳು 11 ತಿಂಗಳು ಇರಬೇಕು. 11 ತಿಂಗಳು. ಓಕೆ ಓಕೆ. ಸೊ ಈಗ ಇದು ದೊಡ್ಡ ಆಗ್ತಿದ್ದಂಗೆ ನೀವು ಅಲ್ಲಿಗೆ ಶಿಫ್ಟ್ ಮಾಡ್ತೀರಾ? ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀವಿ ಮರಿಗಳೆಲ್ಲವೇ. ತಾಯಿಯಿಂದೆಲ್ಲ ಒಟ್ಟಿಗೆ ಹಾಕತ್ತೀವಿ, ಮರಿಗಳೆಲ್ಲ ಒಟ್ಟಿಗೆ ಹಾಕ್ಬಿಡ್ತೀವಿ. ಹಂಗೆ. ಸೊ ಮರಿಗಳನ್ನು ಕೇಳ್ತಾರೆ, ನಾವು ಜಾಸ್ತಿ ಆದ್ರೆ ಕೊಡ್ತೀವಿ. ಅಂದ್ರೆ ಅವರು ಕಂಟಿನ್ಯೂ ಮಾಡ್ಕೊಳಕ್ಕೆ, ಕೃಷಿ ಮಾಡ್ಕೊಳಕ್ಕೆ, ಫಾರ್ಮಿಂಗ್. ನಮ್ತವು ಜಾಸ್ತಿ, ನಮ್ತವು ಈ ಫೀಡಿಂಗ್ ಅಂದ್ರೆ ಗಬ್ಬದಿಂದನೇ ಜಾಸ್ತಿ ತಗೊಳ್ಳೋದು. ಏನಕ್ಕಣ್ಣ? ಎಲ್ಲ ಬೇರೆ ಕಡೆ ಫೀಡ್ ಮಾಡಿದ್ರೆ ನಮ್ತವು ಚೆನ್ನಾಗಿ ನಾವು ಎಲ್ಲ ಮರಿ ಆಗ್ತವೆ ಅಂದ್ಬಿಟ್ಟೆ ನಮ್ತವಿಂದ ಬೇರೆ ತರ ಮರಿ ಮಾಡಿಸ್ಕೊತಾರೆ. ಈಗ ನೋಡಿದ್ರೆ ಎಲ್ಲ ಪೂರ ಗಂಡಂದಿನೇ, ಹೆಣ್ಣಂದಿ ಪೂರ ಕೊಟ್ಬಿಟ್ಟಿದ್ವಿ. ಹೆಣ್ಣಂದಿ ಬೇರೆ ತಗೊಂಡೋಗಿದಾರಲ್ಲ ಮರಿ ಹಾಕ್ಸ್ಕೊಳ್ಳಿ. ಸೊ ಹೆಣ್ಣಂದಿಗೆ ಡಿಮಾಂಡ್ ಜಾಸ್ತಿ ಇದೆ. ಬಟ್ ಮಾಂಸದ ವಿಷಯಕ್ಕೆ ಬಂದ್ರೆ ಗಂಡಂದಿ ತಿನ್ನಕ್ ಬಂದ್ರೆ ಗಂಡಂದಿ, ಈ ಈಟು ಪಾಟು ಮಾಡ್ಕೊಳ್ಳೋ ಬೇರೆ ಹೆಣ್ಣಂದಿ. ಓಕೆ. ಸೊ ಅಣ್ಣ, ಈಗ ನೀವು ಹೇಳಿದ್ರಿ 13 ವರ್ಷದಿಂದ ಈ ಸಾಕಾಣಿಕೆಯನ್ನ ಮಾಡ್ತಿದ್ದೀರಾ ಅಂತ. ಸೊ ಇದ್ರದ್ದು ಕ್ಲೀನಿಂಗ್ ಆಗಿರ್ಬೋದು ಅಥವಾ ಕೆಲಸ ಆಗಿರ್ಬೋದು, ಇವೆಲ್ಲ ನೋಡಿದಾಗ ಒಮ್ಮೆ ಅನ್ಸಿಲ್ವಾ ಅಣ್ಣ, ಬೇಡ ನಾನು ಬೇರೆ ಏನಾದ್ರು ಮಾಡ್ಬಿಡ್ತೀನಿ ಅಂತ? ಮಾಡ್ಬೇಕು, ಬೇರೆ ಮಾಡಕ್ ಆಗ್ತಿಲ್ಲ, ಇದನ್ನೇ ಮಾಡ್ಬೇಕಲ್ಲ, ಇದನ್ನೇ ನೆಂಬಿಟ್ಟಿದೀವಲ್ಲ. ಒಂದ ನೆಂಬರೆ ಕ್ಲೀನಾಗಿ ಒಂದ್ ನೆಂಬೇಕು. ಎರಡು ನೆಮ್ದಾಗ ನಾವು 2 ಕಡೆಗೂ ಅದ್ಗೆಡ್ತೀವಿ. ಒಂದೇ ಕ್ಲೀನ್ ಮಾಡ್ಬೇಕು ನೀಟಾಗಿ. ನಾವು ಎಷ್ಟು ಸತ್ಯ ನಿಗವಾಗಿ ಮಾಡ್ತೀವಿ, ನಮ್ಗೆ ಅಷ್ಟೇ ಅವು ನಮ್ಗೆ ಲಾಭ ಕೊಡ್ತವೆ. ನಾವು ಬೇಕಾ ಬಿಟ್ಟು ಮಾಡಕ್ ಆಗಲ್ಲ. ಸೊ ಈಗ ನೀವು 21 ಶುರು ಮಾಡಿದ್ರಲ್ವಾ, ಅದಾದ್ಮೇಲೆ ಹೆಂಗ್ ಜಾಸ್ತಿ ಮಾಡ್ಕೊಂಡ್ ಬಂದ್ರಿ? ಜಾಸ್ತಿ ಆದ್ರೆ ನಾವು ಜಾಗ, ನಾವು ಮೇವು ಸ್ವಲ್ಪ ಕಮ್ಮಿ ಇತ್ತು. ನಾವು ಮೇವು ಇಟ್ಕೊಂಡಾಗ ನಾವು ಜಾಸ್ತಿ ಮೇವು ಸಿಕ್ತಲ್ಲ, ಹಂಗಂಗ ಅಂದಿದ್ದು ಜಾಸ್ತಿ ಮಾಡ್ಕೊಂಡ್ಬಂದ್ರಿ. ಆಮೇಲೆ ಇದನ್ನ ಈಗ ದೊಡ್ಡದಾಗಿ ಮಾಡ್ಬೇಕು ಅಂತ ಏನಾದ್ರು ಪ್ಲಾನ್ ಇದೆಯಾ? ಇದೆ, ಪ್ಲಾನ್ ಬೇರೆ ಕಡೆ ಇದೆ. ಪ್ಲಾನ್ ಕಡೆ ಮಾಡಿದ್ವಿ ಆಲಯ, ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ. ಸ್ವಲ್ಪ ಲೋನ್ ಪಾನು ಹಾಕ್ಸಕ್ ರೆಡಿ ಮಾಡಿದ್ವಿ. ಆ ಲೋನ್ ಎಲ್ಲ ಸ್ಯಾಂಕ್ಷನ್ ಆದ್ಮೇಲೆ ಸೆಟ್ ಮಾಡ್ಬಿಟ್ಟು ಎಲ್ಲ ಪೂರ ಶಿಫ್ಟ್ ಅಲ್ಲಿ ಮಾಡ್ತೀವಿ. ಅಲ್ಲಿ ಅಂದ್ರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತೀರಾ? ಇಲ್ಲಿ ಏನೋ ಮಾಡ್ಕೊತೀವಿ, ಬೇರೆ ಬಿಸ್ನೆಸ್ ಏನೋ ಮಾಡ್ತೀವಿ. ಬೇರೆ ಬಿಸ್ನೆಸ್. ಓಕೆ, ಆಲ್ರೆಡಿ ಈಗ ಪ್ಲಾನ್ ಮಾಡಿದಿರಾ ನೀವು? ಓಕೆ. ಸೊ ಅಲ್ಲಿ ಎಷ್ಟು ಜಾಗ ಇದೆ ಅಣ್ಣ? ಅಲ್ಲಿ 1 ಎಕರೆ 3 ಫುಟ್ ಇದೆ ಮಾಡಿರೋದು. ನಾವು ಅಲ್ಲಿ ಎಷ್ಟು ಬೇಕಾದ್ರೆ ಮಾಡ್ತೀವಿ. ಅಲ್ಲಿ ಒಂದು ನಿಮ್ದು ಅಂದಾಜು ಎಷ್ಟು ಹಂದಿ ಸಾಕಾಣಿಕೆ ಒಂದು 500 ಮೇಲೆ ಮಾಡಬಹುದು ಅಂತ? ಅಂಡ್ ನಿಮ್ಗೆ ಈಗ ಈ 13 ವರ್ಷದಲ್ಲಿ ಗೊತ್ತಾಗಿದೆ ಹಂದಿ ಸಾಕಾಣಿಕೆಯಲ್ಲಿ ಸಕ್ಸಸ್ ಆಗ್ಬೋದು ಅಂತ. ಹೆಂಗ್ ಬೇಕಾದ್ರೆ ಅನುಭವ ಇದೆ, ಮಾಡ್ಬೋದು, ಮಾಡೋ ಶಕ್ತಿ ಇದೆ, ಮಾಡ್ತೀವಿ ಅಲ್ವಾ? ಓಕೆ.